ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇದು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ತೋಟದ ಹತ್ರ ಬಂದಿದ್ದೆ. ಜೋಳ ಎಲ್ಲ ಇದು ಗುಬ್ಬಚ್ಚಗಳು ಮತ್ತು ಗಿಣಿಗಳೆಲ್ಲ ತಿಂತಾಯಿತ್ತು, ರಾಗಿ ಎಲ್ಲ ನೋಡೋಣ ಅಂತ ಬಂದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಜನ ಹಾಗೆ ನೋಡ್ತಿರೋ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ನೋಡೋರೆಲ್ಲ. ನೋಡಿ ರಾಗಿ ಎಲ್ಲ ಚೆನ್ನಾಗಾಗಿತ್ತು, ಅದೆಲ್ಲ ಕುಯ್ಕೊಳ್ಳೋಣ ಅಂತೇಳಿ ಒಣಗಿದೆಯೋ ಇಲ್ವೋ ಅಂತ ನೋಡೋಣ ಅಂತ ಬಂದಿದ್ದೆ. ಹಾಗೆ ಅಲ್ಲಿಂದ ಬಂದು ಟಿಫನ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಟಿಫನ್ ಮಾಡೋದಕ್ಕೆ ಟೈಮ್ ಆಗಿತ್ತು. ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂಥೇಳಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡು ಕ್ಯಾಪ್ಸಿಕಮ್ಮು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣಗೆ ಕಟ್ ಮಾಡ್ಕೊಬಾರ್ದು, ಅದು ಬಾಯಿಗೆ ಸಿಗೋ ಥರ ಕಟ್ ಮಾಡ್ಕೋಬೇಕು. ಹಾಗೆ ಅದಕ್ಕೊಂದು ಟೊಮೊಟೊ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆಯೇ ಚೆನ್ನಾಗಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಕ್ಯಾಪ್ಸಿಕಮ್ಮು ತುಂಬ ಫ್ರೈ ಆಗಬಾರ್ದು. ಸುಮ್ಮನೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದೆರಡು ಸಲ ಆ ಕಡೆ ಈ ಕಡೆ ಪೋಲಿಸಿ ಅದಾಗಿದ ತಕ್ಷಣ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ಅದನ್ನು ಸ್ವಲ್ಪ ಫ್ರೈ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಸ್ಪೈಸಸ್ ನೋಡಿ, ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಫ್ರೆಂಡ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ರೈಸು ರೆಡಿ ಆಗುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಸ್ಪೈಸಸ್ ಎಲ್ಲ ಹಾಕ್ಕೋತಾ ಇದ್ದೀನಿ. ಈಗ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಸಾಂಬಾರು ಪುಡಿ, ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಒಂದು ಸ್ವಲ್ಪ ತುಪ್ಪ ಇದ್ದರೆ ಹಾಕ್ಕೊಳ್ಳಿ. ಇದಕ್ಕೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ, ಸೈಡ್ಗೆಲ್ಲ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ, ಅದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ. ಹಾಗೆ ನೋಡೋರೆಲ್ಲ ಒಂದು ಸ್ವಲ್ಪ ಲೈಕ್ ಮಾಡಿ. ಲೈಕ್ ಮಾಡಿದೆ ಹಾಗೆ ಹೊರ್ಟೋಗ್ತೀರಾ ನೋಡಿಬಿಟ್ಟು. ನೀವು ಒಂದು ಲೈಕ್ ಮಾಡೋದ್ರಿಂದ ನನಗೂ ಒಂದು ವ್ಯೂಸ್ ಬರುತ್ತೆ, ನನಗೂ ಸಪೋರ್ಟ್ ಆಗುತ್ತೆ. ಮುಂದೆ ವೀಡಿಯೋಸ್ ಮಾಡೋಕ್ಕೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದರಿಂದ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ತುಪ್ಪ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಅನ್ನ ಮಾಡಿಟ್ಕೊಂಡಿದ್ದೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಮಕ್ಕಳಿಗೆ ಹಾಕ್ಕೊಟ್ಟು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್. ಕಾರ್ತಿಕ್ ಸೋಮವಾರ ಅಲ್ವಾ, ಕೊನೆ ಸೋಮವಾರ ಆಗಿತ್ತು, ಅದಕ್ಕೆ ಹೋಗೋಣ ಅಂಥೇಳಿ ರೆಡಿ ಆಗಿದ್ದೀನಿ. ನೋಡಿ ರೋಡ್ ಸೈಡಲ್ಲೆಲ್ಲ ಬೆಟ್ಟ ಗುಡ್ಡ, ನಮ್ಮೂರ ಪಕ್ಕದಲ್ಲಿ. ನಮ್ಮೂರಿಂದ ಮುರುಘಮಲಗೆ ಹೋಗೋವರೆಗೂ, ಮೋಸ್ಟ್ಲಿ ಚಿಂತಾಮಣಿಗೆ ಹೋಗೋವರೆಗೂ ಇದೇ ಥರ ಇರುತ್ತೆ ಬೆಟ್ಟ ಗುಡ್ಡಗಳು. ನೋಡಿ ದಾರಿ ಉದ್ದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ದೇವಸ್ಥಾನ ಹತ್ರ ಬಂದು ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ವಿ. ಬಾಗಿಲಿದು ದ್ವಾರ ಬಾಗಿಲು. ಇಲ್ಲಿ ಒಳಗಡೆ ಹೋಗ್ಬೇಕು ಫ್ರೆಂಡ್ಸ್. ಬೆಟ್ಟದ ಮೇಲೆ ದೇವಸ್ಥಾನ ಇರೋದು ನೋಡಿ. ಇಲ್ಲಿ ಬೆಟ್ಟದ ಮೇಲೆ ಮುಕ್ತೇಶ್ವರ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ಪೂಜೆನೂ ಚೆನ್ನಾಗಿ ಮಾಡಿಕೊಡ್ತಾರೆ ಫ್ರೆಂಡ್ಸ್. ತುಂಬ ಜನ ಅಂದರೆ ಜನ ಇರ್ತಾರೆ, ರಶ್ಶು ಸಖತ್ ರಶ್ ಆಗಿರುತ್ತೆ. ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ ನೋಡಿ. ಇಲ್ಲಿ ತುಳಸಿ ಎಲ್ಲ ತಗೊಂಡ್ವಿ. ಹಾಗೆ ದೇವ್ರಿಗೆ ಕೊಡೋಣ ಅಂಥೇಳಿ 20 ರೂಪಾಯಿ ಮೊಳ ಅಂತ ಇದ್ದರು, 20 ರೂಪಾಯಿಗೆ ತಗೊಂಡ್ವಿ ನಾವು. ನೋಡಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನೀವು ದರ್ಶನ ಮಾಡ್ಕೊಳ್ಳಿ. ಹಾಗೆ ನಾನೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆಚೆ ಇಲ್ಲಿ ಸ್ವಲ್ಪ ಇಲ್ಲಿ ಸೈಡ್ಗಿದೆ ಇದು ದೀಪ ಹಚ್ಚೋದು, ಅಲ್ಲಿ ದೀಪ ಹಚ್ತಾಯಿದ್ರು. ಅಲ್ಲಿ ನಾನು ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ಬಂದೆ ಫ್ರೆಂಡ್ಸ್. ಜನ ನೋಡಿ ಫ್ರೆಂಡ್ಸ್, ಸಖತ್ತು ಜನ ಅಂದರೆ ಜನ. ಲಾಸ್ಟ್ ವಾರ ಅಲ್ವಾ, ತುಂಬ ಜನ ಅಂದರೆ ಜನ ಇದ್ದರು. ಸ್ಟಾರ್ಟಿಂಗ್ ನಾನು ಬೆಂಗಳೂರಿಂದ ಬಂದು ನಾವು ಇಲ್ಲಿ ಹೋಗ್ಬೇಕಾದ್ರೆ ಅಷ್ಟು ಜನ ಇರ್ತಾ ಇರಲಿಲ್ಲ ಫ್ರೆಂಡ್ಸ್. ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ದೇವಸ್ಥಾನಕ್ಕೆ ಜನನೂ ಚೆನ್ನಾಗಿ ಬರ್ತಾರೆ. ಹಾಗೆ ಇಲ್ಲಿ ನೋಡಿ ಪ್ರಸಾದಕ್ಕೆ ಕ್ಯೂ ತುಂಬ ರಶ್ ಇರೋದ್ರಿಂದ ಈ ಥರ ಕಟ್ಟೆಗಳು ಹಾಕಿ ಒಬ್ರೊಬ್ರನ್ನೇ ಲೈನಾಗಿ ಬಿಡ್ತಾ ಇದ್ದಾರೆ. ಮುಂಚೆ ಈ ಥರ ಇರಲಿಲ್ಲ, ಇವಾಗ ತುಂಬ ಜನ ಆಗಿರೋದಕ್ಕೆ ಈ ಥರ ಸಿಸ್ಟಮ್ ಮಾಡಿದ್ದಾರೆ.
ನೋಡಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿದೆ. ಸಖತ್ತು ಜನ ಅಂದರೆ ಜನ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಬಿಸಿಲಿತ್ತು ಅಂಥೇಳಿ ನಾಯಿ ಮರಿ ಎಲ್ಲ ತೊಳಿತಾ ಇದ್ದಾನೆ ಅಚ್ಚು. ಅವನಿದ್ರೆ ಭಾನುವಾರ ನಾಯಿ ಮರಿನೆಲ್ಲ ತೊಳೆದು ಬಿಡ್ತಾನೆ. ಅವು ಗಲೀಜು ಮಾಡ್ಕೊತಾ ಇರುತ್ತೆ, ಮತ್ತು ಹುಳ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ ಅಂಥೇಳಿ ವಾರಕ್ಕೊಂದ್ಸಲಿ ತೊಳಿತಾನೆ. 2 ಮರಿನೂ ಬಿಸಿಲು ಬಂದಿದೆ ಅಂಥೇಳಿ ತೊಳೆದು ಬಿಡ್ತಾ ಇದ್ದಾನೆ. ಅದನ್ನು ತೊಳೆದಿದ್ದಾನೆ, ಅದು ಆಲ್ರೆಡಿ ವಾಶ್ ಆಯಿತು. ಬಿಸಿಲಿಗೆ ಹೋಗಿ ಕೂತಿದೆ. ಇವಾಗ ಇದನ್ನು ತೊಳಿತಾ ಇದ್ದಾನೆ. ನೋಡಿ, ಅವ್ನು ನೀರಲ್ಲಿ ಹಾಕಿದ್ರೆ ತಣ್ಣಗಿರುತ್ತಲ್ಲ ಹೆಂಗೆ ಆಡ್ತಾ ಇದ್ದಾವೆ. ಆದರೂ ಬಿಸಿಲು ಬಂದಾಗಲೇ ತೊಳೆದಿದ್ದು, ಆದರೂ ಅವು ಆ ಥರ ಗಲಾಟೆ ಮಾಡ್ತಾಯಿದ್ದಾವೆ. ನೋಡಿ, ಪೈಪಲ್ಲೆಲ್ಲ ಹಾಕಿ ಅವಕ್ಕೇನು ಕೆಲಸ ಕೊಡ್ತಾನೆ ಇವ್ನು ಮನೇಲಿದ್ದರೆ. ಈ ಥರ ಎಲ್ಲದನ್ನು ಕ್ಲೀನ್ ಮಾಡ್ತಾನೆ. ಹಾಗೆ ನೋಡಿ ಫ್ರೆಂಡ್ಸ್, ಸಂಜೆ ರಾಗಿ ಎಲ್ಲ ಬಿಸಿಲಿಗೆ ಇಟ್ಟಿದ್ದೆ. ಇದು ರಾಗಿ ಅಲ್ಲ, ಇದು ರಾಗಿ ತೆನೆ ಕುಯ್ದಿದ್ವಲ್ಲ ಅದೆಲ್ಲ ಬಿಸಿಲಿಗೆ ಇಟ್ಟಿದ್ದೆ. ಹಾಗೆ ಅದನ್ನೆಲ್ಲ ಎತ್ತಿಡೋಣ, ಮೋಡ ಮುಚ್ಕೋತಾ ಇದೆ. ಬಿಸಿಲು ಲೈಟಾಗಿದೆ, ಜಾಸ್ತಿ ಬಿಸಿಲು ಇಲ್ಲ. ಅದಕ್ಕೆ ಎಲ್ಲ ತೆಗೆದಿಟ್ಟು ಈ ಥರ ಮುಚ್ಚಿಟ್ಟಿದ್ದೀನಿ. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ, ಎಲ್ಲ ಕೂಲಿಂಗ್ ಆಗಿದೆ. ಹಾಗೆ ತಲೆಗೆ ಸ್ನಾನ ಮಾಡಿದ್ನೆಲ್ಲ ಒಣಗಿಸ್ಕೊಳ್ಳೋಣ ಅಂಥೇಳಿ ಅದನ್ನೆಲ್ಲ ಆಮೇಲೆ ಬಂದಿದ್ದೆ. ಗೋಡೆ ಮೇಲೆ ಇಟ್ಬಿಟ್ಟು ತಲೆನೂ ಒಂದು ಸ್ವಲ್ಪ ಒಣಗಿಸ್ಕೊಳ್ಳೋಣ ಅಂತ ಬಿಸಿಲಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಸ್ವಲ್ಪನೇ ಇರೋದು, ಬಿಸಿಲು ಕಮ್ಮಿ ಆಗ್ತಾಯಿದೆ. ನೋಡಿ, ಇಲ್ಲಿ ನೆನ್ನೆ ಕುರಿ ಕಟ್ಟೋಕ್ಕೋಗಿ ಅದು ಚೇಪೆ ಗಿಡದ್ದು ಕಡ್ಡಿ ತರ್ಚ್ಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ತೆಗೆದುಬಿಟ್ಟಿದೆ. ಒಂದು ಸ್ವಲ್ಪ ಊದ್ಕೊಂಡಿದ್ದೆ. ಇದೆಲ್ಲ ಕುರಿ ಕಟ್ಟೋಕ್ಕೆ ಹೋದಾಗ ಅದು ಬಿಚ್ಚಬೇಕಾದ್ರೆ ಒಂದು ಸ್ವಲ್ಪ ಹಿಂಗೆ ಅಂದ್ಬಿಡ್ತು, ಅದು ಸ್ವಲ್ಪ ತೆಗೆದುಬಿಡ್ತು. ಹಾಗೆ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಗುಡಿಸಿದೆ. ಎಲ್ಲ ಕಡಲೆಕಾಯಿ ರಾಗಿ ಎಲ್ಲ ಹಾಕಿದ್ವಲ್ಲ, ಅದು ಹಳಿಲುಗಳೆಲ್ಲ ತಿಂದು ಹೊಟ್ಟೆಲ್ಲ ಬಿಸಾಕಿ ಮಣ್ಣು ನೋಡಿ ಎಷ್ಟಿದೆ ಕಡಲೆಕಾಯಲ್ಲಿದ್ದು. ಎಲ್ಲದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಟೆರಸ್ ಎಲ್ಲ ಹಾಗೆ ಗುಡಿಸ್ಬಿಟ್ಟು ಹೋಗೋಣ ಅಂತೇಳಿ ಗುಡಿಸ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರ ಗುಡಿಸಿದ್ದೀನಿ. ನೀಟಾಗಿ ಗುಡಿಸ್ಬಿಟ್ಟು ಇಲ್ಲಿ ಹೋಗಲಿಲ್ಲ ಮಣ್ಣು, ಇದು ರಫ್ ಆಗಿರುತ್ತಲ್ಲ ಮೇಲೆ ಸಿಮೆಂಟು, ಅದರಲ್ಲೆಲ್ಲ ಚಾಪೆ ಅವಾಗ ಎಳ್ದಾಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮಳೆ ಬಂದರೆ ಹೋಗುತ್ತೆ, ಇಲ್ಲಾಂದರೆ ಪೈಪ್ ಹಾಕಿ ತೊಳಿಬೇಕು. ನೋಡಿ, ಅಲ್ಲಿ ಕಸ ಎಲ್ಲ ಗುಡಿಸಿದ್ದೀನಿ. ಮರ ಎತ್ಕೊಬಂದು ಎತ್ತಾಕ್ಬೇಕು. ಕೆಳಗಡೆ ಇದೆ ಮರ ಎಲ್ಲ ಈ ಥರ ಗುಡಿಸಿ ನೀಟ್ ಮಾಡಿದೆ.